ಸ್ನೇಹಿತರೆ ನಮಸ್ಕಾರ. ಕೆಲವು ಜನರಿಗೆ ಮನೆಯಲ್ಲೇ ಇರೋದಂದ್ರೆ ಬೇಸರ ಆಗಲ್ಲ, ಅದು ಅವರಿಗೆ ಕಂಫರ್ಟ್ ಫೀಲ್ ಮತ್ತು ತೃಪ್ತಿಯನ್ನ ಕೊಡುತ್ತೆ. ಹಾಗಾದ್ರೆ ಸದಾ ಮನೆಯಲ್ಲಿ ಇರುವವರ ಸ್ವಭಾವ ಹೇಗಿರುತ್ತೆ, ಇವರ ಬಗ್ಗೆ ಸೈಕಾಲಜಿ ಏನ್ ಹೇಳುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಂದಿನ ವೇಗದ ಜಗತ್ತಿನಲ್ಲಿ ಸದಾ ಪಬ್ಬು ಪಾರ್ಟಿ ಮಾಡುವ ಮತ್ತು ಸದಾ ಜನಸಂದಣಿಯಲ್ಲಿ ಇರುವವರನ್ನ ಆಕ್ಟಿವ್ ಆಗಿರುವ ಜನರಂತೇಳಿ ಕರೀತಾರೆ. ಆದ್ರೆ ಇನ್ನೊಂದು ವರ್ಗದ ಜನರಿಗೆ ಸದಾ ಮನೆಯಲ್ಲಿ ಇರೋದೇ ಸ್ವರ್ಗ. ಇವರು ತಮ್ಮ ಮನೆಯ 4 ಗೋಡೆಗಳ ಮಧ್ಯೆ ಸ್ವರ್ಗವನ್ನ ಕಂಡ್ಕೊಳ್ತಾರೆ. ಇವರನ್ನ ಜನರು ಸೋಮಾರಿಗಳು ಅಥವಾ ಸಂಕೋಚದ ಸ್ವಭಾವದರಂತೇಳಿ ತಪ್ಪಾಗಿ ತಿಳ್ಕೊಳ್ತಾರೆ. ಲೇಖಕಿ ಹ್ಯಾಲಿ ಬರ್ನ್ಸ್ ರವರು ನ್ಯೂ ಟ್ರೇಡರ್ ಯು ಎಂಬ ವೆಬ್ಸೈಟ್ ನಲ್ಲಿ ಇಂಥವರ ಸ್ವಭಾವದ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಸದಾ ಮನೆಯಲ್ಲಿ ಇರಲು ಇಷ್ಟಪಡುವುದು ಕೇವಲ ಅಭ್ಯಾಸವಲ್ಲ, ಅದು ಅವರ ಮನಸ್ಸಿನ ಪರಿಪಕ್ವತೆ ಅಂತ ಹೇಳ್ತಾರೆ ಇವರು. ಹಾಗಾದ್ರೆ ಇಂಥವರ ಬಗ್ಗೆ ಸೈಕಾಲಜಿ ಏನ್ ಹೇಳುತ್ತೆ, ಇವರ ಮಾನಸಿಕ ಚಿಂತನೆ ಹೇಗಿರುತ್ತೆ ಎಂಬುದನ್ನ 5 ಪಾಯಿಂಟ್ಸ್ ಗಳಲ್ಲಿ ವಿವರಣೆ ನೀಡಬಹುದು. ಮೊದಲನೇದು ಅಂತರಂಗದ ಶ್ರೀಮಂತಿಕೆ. ಮನೆಯಲ್ಲೇ ಇರಲು ಇಷ್ಟಪಡುವವರ ಮನಸ್ಸು ಸದಾ ಆಲೋಚನೆಗಳಿಂದ ಕೂಡಿರುತ್ತೆ. ಇವರಿಗೆ ಹೊರಗಡೆಯಿಂದ ಬರುವ ಮನರಂಜನೆ ಅಗತ್ಯ ಇರುವುದಿಲ್ಲ. ಸದಾ ಓದುವುದು, ಹೊಸ ವಿಷಯಗಳನ್ನ ಕಲಿಯುವುದು, ಸುಖವಾಗಿ ನೆಮ್ಮದಿಯಿಂದ ಇರೋದು ಇವರಿಗೆ ಇಷ್ಟ ಇರುತ್ತೆ. ಇವರ ಅಂತರಂಗದ ಪ್ರಪಂಚ ಬಹಳ ದೊಡ್ಡದಿರುತ್ತೆ. ತಮಗೆ ತಾವೇ ಒಳ್ಳೆಯ ಕಂಪನಿಯನ್ನು ನೀಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಇವರು ಹೊಂದಿರುತ್ತಾರೆ ಅಂತ ಸೈಕಾಲಜಿ ಹೇಳುತ್ತೆ. ಎರಡನೇ ಪಾಯಿಂಟ್ ಭಾವನೆಗಳ ಮೇಲೆ ಹಿಡಿತ. ಇಂತಹ ವ್ಯಕ್ತಿಗಳು ತಮ್ಮ ಭಾವನೆಗಳನ್ನ ಚೆನ್ನಾಗಿ ನಿಭಾಯಿಸಿಕೊಳ್ಳುತ್ತಾರೆ. ಸದಾ ಶಾಂತ ಚಿತ್ತದಿಂದ ಮೌನವಾಗಿದ್ದು ಆನಂದಿಸುತ್ತಾರೆ. ಇದು ಅವರ ಮಾನಸಿಕ ಸಾಮರ್ಥ್ಯವನ್ನ ತೋರ್ಪಡಿಸುತ್ತದೆ. ಮೂರನೇ ಪಾಯಿಂಟ್ ಶಕ್ತಿಯ ವ್ಯರ್ಥ ಬಳಕೆ ಮಾಡುವುದಿಲ್ಲ. ಸಮಾಜದಲ್ಲಿ ಬೆರೆಯುವುದು ಇವರಿಗಿನ ಕಷ್ಟದ ಕೆಲಸ ಅಲ್ಲ, ಆದ್ರೆ ಅದರ ಬದಲಾಗಿ ಅವರು ಶಕ್ತಿಯನ್ನ ಕುಂದಿಸುತ್ತಂತೆ ತಿಳ್ಕೊಳ್ತಾರೆ. ಅವರು ಸಮಾಜದಲ್ಲಿ 10 ಜನರ ಜೊತೆ ಸಾಮಾನ್ಯ ಹರಟೆ ಹೊಡೆಯುವುದಕ್ಕಿಂತ ಒಬ್ಬರೇ ಕುಳಿತು ಅವರ ಮನೆಯಲ್ಲೇ ತಮಗೆ ಇಷ್ಟವಾದ ಕೆಲಸವನ್ನ ಮಾಡೋಕೆ ಅವರು ಇಷ್ಟಪಡ್ತಾರೆ. ಇವರು ಗುಣಮಟ್ಟದ ಸಂಬಂಧಗಳಿಗೆ ಮಾತ್ರ ಬೆಲೆಯನ್ನ ಕೊಡ್ತಾರೆ. 4ನೇ ಪಾಯಿಂಟ್ ಏನಂದ್ರೆ ಮನೆ ಅಂದ್ರೆ ಅವರಿಗೆ ಸ್ವತಂತ್ರ. ಹೊರಗಿನ ಪ್ರಪಂಚದಲ್ಲಿ ನಾವು ಇತರರ ನಿರೀಕ್ಷೆಗೆ ತಕ್ಕಂತೆ ಬದುಕಬೇಕಾಗುತ್ತೆ, ಆದ್ರೆ ಮನೆಯಲ್ಲಿ ಹಾಗಿರಲ್ಲ. ನಮಗೆ ಹೇಗ್ ಬೇಕೋ ಆಗಿರ್ಬೋದು, ಯಾವುದೇ ಒತ್ತಡ ಇರಲ್ಲ ಅಂತ ಇವರು ಭಾವಿಸ್ತಾರೆ. ಮನೆಯಲ್ಲಿ ತಮಗೆ ಇಷ್ಟವಾದ ಬಟ್ಟೆಯನ್ನ ಧರಿಸ್ಕೊಳ್ಬಹುದು, ತಮಗೆ ಇಷ್ಟವಾದಂತಹ ಕೆಲಸವನ್ನ ಮಾಡಬಹುದು. ಇದು ಅವರಿಗೆ ಕಂಫರ್ಟ್ ಫೀಲ್ ಕೊಡುತ್ತೆ. ಹಾಗಾಗಿ ಅವರಿಗೆ ಮನೆಯಲ್ಲಿ ಇರೋದಂದ್ರೆ ತುಂಬಾ ಇಷ್ಟ. ಮನೆ ಅಂದ್ರೆ ಅವರು ಸ್ವತಂತ್ರ ಅಂತ ತಿಳ್ಕೊಂಡಿರ್ತಾರೆ. ಈ ಸ್ವತಂತ್ರ ಮತ್ತು ಭದ್ರತೆ ಭಾವನೆ ಇವರನ್ನ ಸದಾ ಮನೆಯಲ್ಲಿ ಇರುವಂತೆ ಪ್ರೇರೇಪಿಸುತ್ತೆ ಅಂತ ಸೈಕಾಲಜಿ ಹೇಳುತ್ತೆ. 5ನೇ ಪಾಯಿಂಟ್ ಏನಂದ್ರೆ ತಪ್ಪು ಕಲ್ಪನೆಗಳು ಬೇಡ. ಮನೆಯಲ್ಲೇ ಇರುವವರು ಒಂಟಿತನದಿಂದ ಬಳಲುತ್ತಿದ್ದಾರೆ ಎಂಬುದು ತಪ್ಪು ಕಲ್ಪನೆ. ಏಕಾಂತ ಮತ್ತು ಒಂಟಿತನ ಎರಡೂ ಬೇರೆ ಬೇರೆ. ನೆನಪಿರಲಿ, ಇವರು ಏಕಾಂತವನ್ನ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿರ್ತಾರೆ. ಇವರಿಗೆ ಜನರ ಮೇಲೆ ಯಾವುದೇ ದ್ವೇಷವಿರುವುದಿಲ್ಲ, ಬದಲಾಗಿ ತಮ್ಮ ಪ್ರಶಾಂತತೆಯನ್ನ ಕಾಪಾಡಿಕೊಳ್ಳುವ ಹಂಬಲವಿರುತ್ತೆ. ಹ್ಯಾಲಿ ಬರ್ನ್ಸ್ ಹೇಳುವಂತೆ ಮನೆಯಲ್ಲೇ ಇರಲು ಇಷ್ಟಪಡುವುದು ಕೇವಲ ಅಭ್ಯಾಸವಲ್ಲ, ಅದು ಅವರ ಮಾನಸಿಕ ಪ್ರಬುದ್ಧತೆಯನ್ನ ತೋರ್ಪಡಿಸುತ್ತೆ ಅಂತ ಹ್ಯಾಲಿ ಬರ್ನ್ಸ್ ರವರು ಹೇಳ್ತಾರೆ. ಇಂದಿನ ಅತಿಯಾದ ಗದ್ದಲದ ಜಗತ್ತಿನಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಇದೊಂದು ಅತ್ಯುತ್ತಮ ಮಾರ್ಗವಾಗಿದೆ. ನಿಮ್ಮ ಶಕ್ತಿಯನ್ನ ಬಳಸಿಕೊಂಡು ನಿಮಗೆ ಇಷ್ಟವಾದ ರೀತಿಯಲ್ಲಿ ಸ್ವತಂತ್ರವಾಗಿ ಬದುಕುವುದು ಎಂದಿಗೂ ತಪ್ಪಲ್ಲ ಅಂತ ಸೈಕಾಲಜಿ ಹೇಳುತ್ತೆ.